ಹಾಗೆ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಒಂದು ವಿಡಿಯೋಗೆ ಎಲ್ಲರಿಗೂ ಶುರು ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ವಿಡಿಯೋ ಅಂತ ಕೇಳೋದಾದ್ರೆ ಏನಿಲ್ಲ ಗೈಸ್, ಇವತ್ತು ಬಂದು ಆ್ಯಕ್ಚುಲಾಗಿ ಕಮೆಂಟ್ ಸೆಟ್ಟಿಂಗ್ ಯಾವ ರೀತಿ ಮಾಡೋದು. ಇವಾಗ ಕಮೆಂಟ್ಸ್ ಏನಾದ್ರು ಮಾಡಿರ್ತಾರೆ, ಸೊ ಕಮೆಂಟ್ ಸೆಟ್ಟಿಂಗ್ ನನಗೆ ಇಷ್ಟ ಆಗಲ್ಲ ಬ್ರೋ, ನನಗೆ ಬಂದು ನೆಗೆಟಿವ್ ಕಮೆಂಟ್ಸ್ ಬರ್ತಾ ಇದೆ, ಅದನ್ನು ಆಫ್ ಮಾಡಬೇಕು, ಯಾವ ರೀತಿ ಯೂಟ್ಯೂಬಲ್ಲಿ ಆಫ್ ಮಾಡೋದು ಅನ್ನೋದು ಒಂದು ಫುಲ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವುದೇ ರೀತಿ ನೀವು ಸ್ಕಿಪ್ ಮಾಡದೆ ಈ ವಿಡಿಯೋ ನೋಡಿದ್ರೆ ತುಂಬ ಒಳ್ಳೇದು ಅಂತ ಅನ್ಕೊಂಡಿದ್ದೀನಿ, ಯಾಕಂದರೆ ಇರೋದೇ 2 ನಿಮಿಷ ವಿಡಿಯೋ ಇಂದ ನೀವು ಖಂಡಿತ ನೋಡಲೇಬೇಕು. ಓಕೆ ಗಾಯ್ಸ್, ಸಿ ಯು ಸೋನ್ ಇನ್ ನೆಕ್ಸ್ಟ್ ವಿಡಿಯೋ ಗಾಯ್ಸ್. ಇದು ಕನ್ನಡ ಟೆಕ್ ಮಾಸ್ಟರ್ ಯೂಟ್ಯೂಬ್ ಚಾನಲ್, ನಿಮ್ಮ ಒಂದು ಚಾನಲ್. ಸಿ ಯು ಸೋನ್. ನಮಸ್ಕಾರ, ನಾನು ನಿಮ್ಮ ಕನ್ನಡ ಟೆಕ್ ಇಂಗ್ಲೀಷ್ ಮಾಸ್ಟರ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಯಾವ್ದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ ಅಂದರೆ ಯೂಟ್ಯೂಬ್ ಕಮೆಂಟ್ ಸೆಟ್ಟಿಂಗ್ ನಮ್ಮ ಕೈಯಲ್ಲಿ ಡಿಲೀಟ್ ಮಾಡೋಕ್ಕಾಗುತ್ತೆ, ಅಂದರೆ ಕಮೆಂಟ್ನ ಆಫ್ ಮಾಡೋಕ್ಕಾಗುತ್ತೆ. ಇವಾಗ ಇನ್ಸ್ಟಾಗ್ರಾಮಲ್ಲೆಲ್ಲ ಆಫ್ ಮಾಡ್ತೀವಲ್ಲ, ಆ ರೀತಿ ಆಫ್ ಮಾಡೋಕ್ಕಾಗುತ್ತೆ ಅಂತ ಕೇಳಿದ್ರೆ ಖಂಡಿತ ಆಫ್ ಮಾಡೋಕ್ಕಾಗುತ್ತೆ. ಕ್ರೋಮ್ ಪೇಜ್ಗೆ ಹೋಗ್ಬಿಟ್ಟು ಫಸ್ಟ್ ಆಫ್ ಆಲ್ ಇಲ್ಲಿ ಬಂದು ಡಿಸ್ಕಾಪ್ ಸೈಟ್ ಅನ್ನೋ ಒಂದು ಮೋಡ್ ಇರುತ್ತೆ. ಡಿಸ್ಕಾಪ್ ಸೈಟಿನ ಮೋಡ್ ಅಪ್ಲೈ ಮಾಡಿಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ನ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಅದು ಈ ರೀತಿಯಾದ ಒಂದು ಸ್ಕ್ರೀನ್ ಪ್ಲೇ ಕೊಡುತ್ತೆ. ಓಕೆನಾ, ಯಾವ ರೀತಿ ಅಂದರೆ ಈ ರೀತಿ ಒಂದು ಸ್ಕ್ರೀನ್ ಪ್ಲೇ ಕೊಡುತ್ತೆ. ಸೊ ಸ್ಕ್ರೀನ್ ಪ್ಲೇ ಕೊಟ್ಟಿದ ತಕ್ಷಣ ನೀವೇನು ಮಾಡಬೇಕು ಅಂದರೆ ಇಲ್ಲಿ ಬಂದು ಯುವರ್ ಚಾನಲ್ಸ್ ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಂಪ್ಯೂಟರ್ ವ್ಯೂ ಪಾಯಿಂಟಲ್ಲಿ ಹೆಂಗೆ ಬರುತ್ತೋ ಅದೇ ರೀತಿ ನಿಮ್ಮ ಒಂದು ಫೋನ್ ಮೂಲಕ ಮಾಡ್ಬೋದು. ಸೊ ನೋಡ್ತಾ ಇರ್ಬೋದು, ಇದು ನನ್ನ ಒಂದು 2ನೇ ಚಾನಲ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ PU ಇಂಗ್ಲಿಷ್, ಓಕೆನಾ. ಸೊ ಇದೇ ರೀತಿಯೇ ಇದು ಕೂಡ ನನ್ನ ಒಂದು ಚಾನಲ್. ಸೊ ಇವಾಗ ನಾವು ಯಾವ ರೀತಿ ಮಾಡಬೇಕು ಅಂದರೆ ಇಲ್ಲಿ ಬಂದು ಅಗೇನ್ ಪ್ರೆಸ್ ಮಾಡಿಬಿಟ್ಟು ಈ ಜಾಗದಲ್ಲಿ ನಾವೇನು ಮಾಡಬೇಕು, ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿಯಾದ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಚಾನಲ್ ಸ್ಟೇಟಸ್ ಆ್ಯಂಡ್ ಫ್ಯೂಚರ್ಸ್ ಅನ್ನೋದನ್ನ ನೀವು ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಒಂದು 2 ಆಪ್ಷನ್ ಇರುತ್ತೆ, ಕ್ರೋಮೋ ಬೇಕಾ ವೈಟ್ ಸ್ಟುಡಿಯೋ ಬೇಕಾ ಅಂತ. ನೀವು ಆಲ್ರೆಡಿ ಕ್ರೋಮೋನೇ ಇದೆ ಅಂದರೆ ಕ್ರೋಮೋನೇ ಕೊಟ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ಥರ ಬರುತ್ತೆ. ಕ್ರೋಮೋ ಬಂದಿದ ತಕ್ಷಣ ನಾವು ಯಾವ ರೀತಿ ಕಮೆಂಟ್ ಸೆಟ್ಟಿಂಗ್ ಆಫ್ ಮಾಡೋದು. ಲೈಕ್ಸ್ ಎಲ್ಲ ನನಗೂ ಶೋ ಆಫ್ ಮಾಡಬಾರ್ದು, 2 ಅಟ್ ಅ ಟೈಮ್ ತೋರಿಸ್ತೀನಿ, ನೋಡ್ಕೊಳ್ಳಿ. 2 ಕೆಲಸ ಒಂದೇ ಜಾಬಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ದೊಡ್ಡ ಕೆಲಸ ಅಲ್ವಾ. ಅದಕ್ಕೋಸ್ಕರ ವೀಡಿಯೋಗೆ ಏನು ಮಾಡಬೇಕು, ಒಂದು ಲೈಕ್ನ ಕೊಡಲೇಬೇಕು. ನಮ್ಮ ಕನ್ನಡಿಗರು ಸಪೋರ್ಟ್ ಮಾಡ್ತಾರೆ ಅನ್ನೋ ನಂಬಿಕೆಯಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಇದೆಲ್ಲ ನಮಗೇನು ಬೇಕಾಗಿಲ್ಲ, ಇದೆಲ್ಲ ನಾವು ಕ್ಲೋಸ್ ಮಾಡ್ಕೊಂಬಿಡೋಣ. ಸೊ ಗೈಸ್, ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಬಂದು ಇಲ್ಲಿ ಸೆಟ್ಟಿಂಗ್ಸ್ ಜಾಸ್ತಿ ಆಪ್ಷನ್ಸ್ ಕೊಟ್ಟಿರ್ತಾನೆ. ಓಕೆನಾ, ಇಲ್ಲಿ ನಮಗೆ ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ಸೇ ಬೇಕು. ಸೊ ಇಲ್ಲಿ ನಾವೇನು ಮಾಡಬೇಕು, ಓಕೆ, ಇಲ್ಲಿ ನಮಗೆ ಎಷ್ಟೋ ಜನ ರೀತಿ ಡೌಟ್ಸ್ ಇರುತ್ತೆ ಇಲ್ಲಿ ಏನು ಮಾಡಬೇಕು ಅಂತ. ಓಕೆ, ಇವಾಗ ಇಲ್ಲಿ ಇಂಡಿಯಾ US ಇದೆಲ್ಲ ಓಕೆ, ಇದೆಲ್ಲ ನಮ್ಗೆ ಬೇಡ, ನಮ್ಗೆ ಬೇಕಾಗಿರೋದು ಕಮೆಂಟ್ ಸೆಟ್ಟಿಂಗ್ಸ್. ಸೊ ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಅಡ್ವಾನ್ಸ್ ಸೆಟ್ಟಿಂಗ್ ಅನ್ನೋ ಒಂದು ಆಪ್ಷನ್ಗೆ ಹೋಗಿ ನೋಡಿ. ಅಪ್ಲೋಡ್ ಡಿಫಾಲ್ಟ್ಗೆ ಹೋಗ್ಬಿಟ್ಟು ಅಡ್ವಾನ್ಸ್ ಸೆಟ್ಟಿಂಗ್ ಹೋದರೆ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ನೋಡಿ ಕಮೆಂಟ್ಸ್ ಅಂತ ಇದೆಯಲ್ಲ, ಇಲ್ಲೇನು ಮಾಡಬೇಕು, ಡಿಸೇಬಲ್ ಕಮೆಂಟ್ಸ್ ಅಂತ ಕೊಡಬೇಕು. ಯಾಕೆ ಡಿಸೇಬಲ್ ಕಮೆಂಟ್ಸ್ ಅಂತ ಕೊಡಬೇಕು ಅಂದರೆ ಎಲ್ಲ ರೀತಿಯಾದ ಕಮೆಂಟ್ಸ್ ಏನಾಗುತ್ತೆ, ಆಫ್ ಆಗುತ್ತೆ. ಆಫ್ ಆಗಿದ ತಕ್ಷಣ ಇಲ್ಲಿ ಏನಾಗಬೇಕು, ಸೇವ್ ಅನ್ನೋ ಆಪ್ಷನ್ ನೀವು ಕೊಟ್ಬಿಡಿ. ನೀವು ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ನೀವು ಓಪನ್ ಮಾಡಿಬಿಟ್ಟು ಯೂಟ್ಯೂಬ್ ಅಪ್ಲೋಡ್ ಮಾಡ್ತೀರಾ ಒಂದು ವೀಡಿಯೋ ಅಂದರೆ ಆ ವೀಡಿಯೋಗೆ ಏನಾಗುತ್ತೆ, ಆಟೋಮೆಟಿಕ್ ಕಮೆಂಟ್ ಆಫ್ ಆಗುತ್ತೆ. ಇಲ್ಲ ನನಗೆ ಕಮೆಂಟ್ಸ್ ಬೇಕು ಬ್ರೋ ಅಂದರೆ ಅಗೇನ್ ಏನು ಪ್ರಾಬ್ಲಮ್ ಇಲ್ಲ, ಇಲ್ಲಿ ವೀಡಿಯೋ ಸೆಲೆಕ್ಷನ್ ಬನ್ನಿ. ವೀಡಿಯೋ ಸೆಲೆಕ್ಷನ್ ಬಂದುಬಿಟ್ಟು ಅಲ್ಲಿ ನೀವು ಹಾಕಿರುವಂಥ ವೀಡಿಯೋಸ್ ಲಿಂಕ್ಸ್ ಎಲ್ಲ ಬರುತ್ತೆ. ಓಕೆನಾ, ಇಲ್ಲಿ ನೋಡಿ ಬರ್ತಾ ಇದೆ. ಸೊ ವೀಡಿಯೋ ಲಿಂಕ್ಸ್ ಈ ಥರ ಬರುತ್ತೆ. ನಿಮ್ಗೆ ಇವಾಗ ಕಮೆಂಟ್ ಸೆಟ್ಟಿಂಗ್ ನನಗೆ ಬೇಕು ಬ್ರೋ ಅಂತ ಹೇಳಿರ್ತೀರಾ, ಅವಾಗ ಏನು ಮಾಡಬೇಕು, ಅವಾಗ ಇಲ್ಲಿ ಒಂದು ಲಿಂಕ್ ಪ್ರೆಸ್ ಮಾಡಿ. ಲಿಂಕ್ ಪ್ರೆಸ್ ಮಾಡಿದ ತಕ್ಷಣ ವೀಡಿಯೋ ಡೀಟೇಲ್ಸ್ ನೀವು ಯಾವ ರೀತಿ ಮಾಡಿರ್ತೀರೋ ಅದರದ್ದು ಲಿಂಕ್ ಎಲ್ಲ ಬರುತ್ತೆ. ಓಕೆನಾ, ಸೊ ಇಲ್ಲೇನು ಮಾಡಬೇಕು ಅಂದರೆ ಇಲ್ಲಿ ಹಂಗೆ ನಾವು ಅಪ್ಪರ್ ತೊಗೊಂಡು ಹೋಗ್ತಾ ಇದ್ದರೆ ಇಲ್ಲಿ ಬಂದು ನಿಮಗೆ ಕಮೆಂಟ್ ಸೆಟ್ಟಿಂಗ್ಸ್ ಅಂತ ಬರುತ್ತೆ. ಅಂದರೆ ಆ ಪರ್ಟಿಕ್ಯುಲರ್ ವೀಡಿಯೋಗೆ ಕಮೆಂಟ್ ಸೆಟ್ಟಿಂಗ್ ಬೇಕಾ ಅಂತ ಇಲ್ಲಿ ಶೋ ಮೋರ್ ಅನ್ನೋ ಆಪ್ಷನ್ ಕೊಟ್ಟರೆ ಬರುತ್ತೆ. ಓಕೆ, ಶೋ ಮೋರ್ ಆಪ್ಷನ್ ಕೊಟ್ಟಿದ್ದೀನಿ, ಇಲ್ಲಿ ನೋಡಿ ಅಲೋ ಕಮೆಂಟ್ಸ್ ಅಂತ ಇದೆ ನೋಡಿ. ಓಕೆ, ಗೊತ್ತಾಗ್ತಿದೆಯಾ. ಸೊ ಈ ರೀತಿ ನಿಮಗೆ ಕಮೆಂಟ್ಸ್ ಬೇಕು ಅಂದರೆ ಇಲ್ಲಿ ಬಂದು ನೀವು ಬಂದು ಕಮೆಂಟ್ಸ್ ಕೊಟ್ಕೊಬೋದು. ಓಕೆ, ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಕಮೆಂಟ್ಸ್ ಕೊಟ್ಕೊಬೋದು. ಇಲ್ಲಿ ಎಲ್ಲಪ್ಪ ಇದೆ ಅಂದರೆ ಇಲ್ಲಿ ನೋಡಿ ಕಮೆಂಟ್ಸ್ ಆಲ್ ಕಮೆಂಟ್ಸ್ ಕೊಡ್ಬೋದು, ಇಲ್ಲ ಓಲ್ಡ್ ಆಲ್ ಕಮೆಂಟ್ಸ್ ಫಾರ್ ರಿವ್ಯೂ ಕೊಡ್ಬೋದು, ಇಲ್ಲ ಡಿಸೇಬಲ್ ಕಮೆಂಟ್ಸ್ ಬೇಡ ಅಂದರೆ ಬೇಡ ಅಂತ ಕೊಡ್ಬೋದು. ಇವಾಗ ನಾನು ಸದ್ಯಕ್ಕೆ ಆಲ್ ಕಮೆಂಟ್ಸ್ ಅಂತ ಕೊಟ್ಟು ಸೇವ್ ಕೊಡ್ತೀನಿ. ಸೇವ್ ಕೊಟ್ಟರೆ ನೀವು ಆಟೋಮೆಟಿಕ್ ಆಲ್ ಕಮೆಂಟ್ಸ್ ಅಂತ ಬರುತ್ತೆ. ಇದು ವೀಡಿಯೋಲಿ ಕಮೆಂಟ್ ಸೆಟ್ಟಿಂಗ್ ಒಂದು ಸಿಂಪಲ್ ಸೆಟ್ಟಿಂಗ್ಸ್, ಇದು ಎಲ್ಲರಿಗೂ ತಿಳಿಲಿ ಅನ್ನೋಕ್ಕೋಸ್ಕರ ಇದು ಮಾಡಿದ್ದೀನಿ. ಇಷ್ಟು ಸಿಂಪಲ್ ಆಗಿದೆ, ಟ್ರೈ ಮಾಡಿ. ಓಕೆನಾ. ಸೊ ಓಕೆ ಗೈಸ್, ಇವತ್ತಿನ ಒಂದು ವಿಡಿಯೋ ಮುಕ್ತಾಯ ಮಾಡಿಕೊಂಡು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಿ ಯು ಸೂನ್ ಇನ್ ನೆಕ್ಸ್ಟ್ ವಿಡಿಯೋ ಗೈಸ್.